ಹಾಯ್ ಗಾಯ್ಸ್, ವೆಲ್ಕಮ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಇನ್ಸ್ಟಂಟಾಗಿ ಇಡ್ಲಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಅಕ್ಕಿ ಮತ್ತು ಉದ್ದಿನ ಬೇಳೆನ ಬಳಸದೇ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೋದು. ಇದಕ್ಕೆ ಮಾಡೋದಕ್ಕೇನು ಟೈಮು ಜಾಸ್ತಿ ಕೂಡ ಹತ್ತೋದಿಲ್ಲ. ಒಂದು 10ರಿಂದ 15 ನಿಮಿಷದವರೆಗೂ ನಾವು ಟೈಮ್ ಕೊಟ್ಟರೆ ಸಾಕು, ಇಡ್ಲಿ ಹಿಟ್ಟು ರೆಡಿ ಆಗುತ್ತೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಇಡ್ಲಿ ರವಾನ ತೊಗೊಂಡಿದ್ದೀನಿ. ಇಡ್ಲಿ ರವೆ ತೊಗೊಂಡ್ಮೇಲೆ ಅದನ್ನು 2ರಿಂದ 3 ಸಲ ಕ್ಲೀನಾಗೆ ತೊಳ್ಕೊಬೇಕು. ಏಕೆಂದರೆ ವೈಟಾಗಿ ಕಲರ್ ಇಡ್ಲಿ ಬರಬೇಕಂದ್ರೆ ಒಂದು 2 ಸಲ ನೀರಲ್ಲಿ ಹಾಕ್ಕೊಂಡು ತೊಳ್ಕೊಂಡು ನೀರು ಹಾಕಿ ಇಡಬೇಕು. ಸಪ್ರೇಟಾಗಿ ಇಡಿ ಒಂದು 5 ಮಿನಿಟ್ಸ್. ನಂತರ ಅದೇ ಕಪ್ಪಿನಿಂದಾನೇ ಏನು ಮಾಡಿ ಅವಲಕ್ಕಿನ ತೊಗೊಂಡು ಅದನ್ನು ಕೂಡ ಕ್ಲೀನಾಗೆ ವಾಶ್ ಮಾಡಿಕೊಂಡು ಸಪ್ರೇಟಾಗಿ ನೆನೆ ಹಾಕಿಡಿ. ನಂತರ ಏನು ಮಾಡಬೇಕು, 2ರಿಂದ 3 ಸ್ಪೂನ್ ಆಗುವಷ್ಟು ಸಾಬುದಾನಿನ ತೊಗೋಬೇಕು. ಸಾಬುದಾನಿ ನೆನಿಬೇಕು ಸ್ವಲ್ಪ, ಅದಕ್ಕೆ 5 ಮಿನಿಟ್ಸು ಅದನ್ನು ಕೂಡ ನೀರಲ್ಲೇ ಇಟ್ಬಿಡಿ. ನೆನೆಯುತ್ತೆ ಅದನ್ನು ಕೂಡ. ಇವಾಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಅದಕ್ಕೆ ಅವಲಕ್ಕಿ ಮತ್ತು ನೆನೆಸಿಟ್ಟಿರುವಂಥ ಸಾಬುದಾನಿ ಇವೆರಡೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಮಾಡ್ತಾಯಿದ್ದೀನಿ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯೇ ನೀವು ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಸಾಕು. ನಾನು ಕರೆಕ್ಟ್ ಅಳತೆಯಲ್ಲೇ ತೋರಿಸಿದ್ದೀನಿ. ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇರಬೇಕು. ಜಾಸ್ತಿ ಸಡನ್ನಾಗಿ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸರಿಯಾಗಿ ಬರೋದಿಲ್ಲ. ಇಡ್ಲಿ ಹಿಟ್ಟನ್ನು ನಾವು ಉದ್ದಿನಬೇಳೆ ರುಬ್ತೀವಿ ನೋಡಿ, ಆ ಥರ ಬರಬೇಕು. ಜಾಸ್ತಿ ತಿಳುವಾಗಿಯೂ ಇರಬಾರ್ದು, ಹಾಗೆ ತೀರಾ ಗಟ್ಟಿಯಾಗಿಯೂ ಇರಬಾರ್ದು. ಆಗಲೇ ನಾವು ಇಡ್ಲಿ ರವಾನ ನೆನೆಸಿಟ್ಟಿದ್ದೀವಲ್ವ, ಈ ಥರ ನೀರನ್ನು ಹಿಂಡ್ಬಿಟ್ಟು ಹಾಕ್ಕೋಬೇಕು. ಒಂಚೂರೂ ನೀರು ಇರಬಾರ್ದು. ಸ್ವಲ್ಪ ಅಷ್ಟಿದ್ರೆ ನಡೆಯುತ್ತೆ. ಸ್ವಲ್ಪ ಈ ಥರ ಹಿಂಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ನಾವು ಪೇಸ್ಟ್ನ ಹಾಕ್ಕೊಂಡು ಅದರಲ್ಲಿ ಅದು ಇಡ್ಲಿ ರವಾನ ಮಿಕ್ಸ್ ಮಾಡಿ ಕಲಿಸ್ಕೋಬೇಕಾಗತ್ತೆ. ಹಾಗಾಗಿ ನೀರು ಜಾಸ್ತಿ ರೀತಿ ಇರಬಾರ್ದು. ಅದಕ್ಕೋಸ್ಕರ ಇಡ್ಲಿ ರವಾನ ಈ ಥರ ಹಿಂಡ್ಕೊಂಡ್ಬಿಟ್ಟು ಇಲ್ಲಿ ಆವಾಗಲೇ ನಾವು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಅವಲಕ್ಕಿ ಸಾಬುದಾನಿ ಪೇಸ್ಟ್, ಅದಕ್ಕೆ ಇವಾಗ ಇಡ್ಲಿನ ಇಡ್ಲಿ ರವಾನ ಹಾಕ್ಕೋಬೇಕಾಗತ್ತೆ. ಇವಾಗ ಕನ್ಸಿಸ್ಟೆನ್ಸಿ ನೋಡಿ, ಒಮ್ಮೆ ಸಡನ್ನಾಗಿ ನೀರು ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ ಸ್ವಲ್ಪ ಗಟ್ಟಿ ಇದ್ರೇ ಓಕೆ. ಯಾಕೆಂದರೆ ಈಗ ನೆಕ್ಸ್ಟ್ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ. ನೆಕ್ಸ್ಟ್ ನಾವು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ, ಅದನ್ನೇ ಮೊಸರು. ಸ್ವಲ್ಪ ಹುಳಿ ಮೊಸರು ಇರಬೇಕು. ಹುಳಿ ಇದ್ದರೆ ಚೆನ್ನಾಗಿ ಇನ್ನೂ ಸ್ವಲ್ಪ ಇಡ್ಲಿ ಹುಳಿ ಸ್ವಲ್ಪ ಟೇಸ್ಟ್ ಬರುತ್ತೆ. ಸಪ್ಪಗಿದ್ರೆ ಅಷ್ಟೊಂದು ಸರಿ ಅನಿಸೋದಿಲ್ಲ. ಸ್ವಲ್ಪ ಹುಳಿ ಮೊಸರು ಯಾವುದಾದ್ರೂ ಓಕೆ. ನೀವು ಹುಳಿ ಜಾಸ್ತಿ ತಿಂದಿಲ್ಲ ಅಂದರೂ ಕೂಡ ನಡೀತದೆ, ಪಾಕೆಟ್ ಮೊಸರನ್ನು ಯೂಸ್ ಮಾಡ್ಬೋದು. ಇವಾಗ ಎಷ್ಟು ಕರೆಕ್ಟಾಗಿ ನಾವು ಬೀಟ್ ಮಾಡಿ ಮಿಕ್ಸ್ ಮಾಡ್ಕೋತೀವಿ ನೋಡಿ, ಅಷ್ಟು ಬೇಗನೆ ಹಿಟ್ಟು ಉಬ್ಬು ಬಿಡುತ್ತೆ. ಅಂದರೆ ಒಂದು 5 ನಿಮಿಷವರೆಗೂ ನಾವು ಈ ಥರ ಬೀಟ್ ಮಾಡ್ಕೋತಾ ಇರಬೇಕು ಇನ್ಸೈಡ್. ಯಾಕೆಂದರೆ ಸ್ವಲ್ಪ ಗಾಳಿ ಸೇರ್ಕೊಂಡ್ಬಿಟ್ರೆ ಹಿಟ್ಟಲ್ಲಿ ಅದು ಹಿಟ್ಟು ಆಟೋಮೆಟಿಕ್ಕಾಗಿ ಉಬ್ಬು ಬಿಡುತ್ತೆ. ಆಲ್ರೆಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನು ಇಲ್ಲಿ ಯಾವುದೇ ರೀತಿ ಸೋಡಾನ ಯೂಸ್ ಮಾಡಿಲ್ಲ. ನೀವು ಸೋಡಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಸೋಡಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ನಾನು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ. ಈ ಥರ ಬೀಟ್ ಮಾಡಿಕೊಂಡ್ರೆ ಸಾಕು, ಹಿಟ್ಟು ಆರಾಮ್ಸಿರಿ ಉಬ್ಬಿ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿನೂ ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಿ ಕರೆಕ್ಟ್ ಒಂದು ಲೆವೆಲಿಗೆ ಬಂದುಬಿಡುತ್ತೆ. ಒಂದು 5 ನಿಮಿಷ ಹಿಟ್ಟನ್ನು ರೆಡಿ ಮಾಡಿಕೊಂಡು ಮುಚ್ಚಳನ ಮುಚ್ಚಿ ಸೈಡಲ್ಲಿಡಿ. ಮಾರ್ನಿಂಗ್ ಎದ್ದ ತಕ್ಷಣ ನೀವು ಹಿಟ್ಟು ರೆಡಿ ಮಾಡಿಕೊಂಡ್ರು ಟಿಫನ್ ಬಾಕ್ಸಿಗೆ ಆರಾಮ್ಸಿರಿ ನಾವು ಮಾಡ್ಬೋದು. ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ, ಅಷ್ಟು ಇದ್ದರೆ ಸಾಕು. ಇವಾಗ ಈ ಥರ ಇಡ್ಲಿ ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನ ರೀತಿಯಲ್ಲೇ ಎಣ್ಣೆ ಹಚ್ಕೊಳ್ಳಿ. ಯಾಕೆಂದರೆ ಆಮೇಲೆ ಇಡ್ಲಿ ರೆಡಿ ಆದಮೇಲೆ ಒಂಚೂರೂ ಪಾತ್ರೆಗೆ ಹತ್ಕೊಂಡಿರಂಗಿಲ್ಲ. ನೋಡ್ತಾ ಇರಿ ನೀವಾಗ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಇವಾಗ ಎಲ್ಲನೂ ಇದೇ ಥರ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನಾನು ಯಾವುದೂ ಒಂದು ಸ್ಕಿಪ್ ಮಾಡಿಲ್ಲ, ಯಾಕೆಂದರೆ ಇರೋ 4 ಸಾಚೆಗಳಿದ್ದಾವೆ. ಅವಕ್ಕೂ 4 ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಅಳತೆಯಲ್ಲಿ ಕರೆಕ್ಟಾಗಿ ಒಂದು ಇಡ್ಲಿ ಪಾತ್ರೆಗೆ ಎಷ್ಟು ಬೇಕು ಹಿಟ್ಟು ಅಷ್ಟನ್ನು ಕೂಡ ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ. ಜಾಸ್ತಿನೂ ಆಗೋದಿಲ್ಲ ಅಥವಾ ಕಡಿಮೆನೂ ಬೀಳೋದಿಲ್ಲ. ನಾನು ಯೂಸ್ ಮಾಡಿದ್ದು 1 ಕಪ್ ಅವಲಕ್ಕಿ, 1 ಕಪ್ ರವೆ ಮತ್ತು 1 ಕಪ್ ಮೊಸರು ಮತ್ತು 2ರಿಂದ 3 ಸ್ಪೂನ್ ಆಗುವಷ್ಟು ಸಾಬುದಾನಿ. ಇಷ್ಟನ್ನು ಹಾಕ್ಕೊಂಡ್ರೆ ಸಾಕು. ನೀವು ಒಂದು ಸತಿ ಆಗುವಷ್ಟು ಇಡ್ಲಿನ ಮಾಡ್ಕೋಬೋದು. ಅಂದರೆ 4 ಇರುತ್ತೆ ಅಲ್ವಾ, 4 ಅಂದರೆ 16 ಇಡ್ಲಿನ ರೆಡಿ ಮಾಡ್ಕೋಬೋದು. ನೋಡಿ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ನಾನು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ. ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿನೇ ಉಳಿದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈ ಥರ ಇನ್ಸ್ಟಂಟಾಗಿ ಇಡ್ಲಿನ ನಾವು ಲಂಚ್ ಬಾಕ್ಸಿಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅರ್ಜೆಂಟಾಗಿದ್ದರೆ ಒಂದು 15-20 ನಿಮಿಷದವರೆಗೂ ಹಿಟ್ಟು ರೆಡಿ ಮಾಡಿಕೊಂಡು ಒಂದು 5 ನಿಮಿಷದವರೆಗೂ ಮುಚ್ಚಿಟ್ಬಿಟ್ಟು ನಂತರ ಇಡ್ಲಿ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರ್ತಾವೆ. ನೋಡಿ ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ತಾ ಇದ್ದೀನಿ. ಈ ಥರ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಹೊತ್ತು ಕುದಿಬೇಕಂತೇನಿಲ್ಲ. ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕು, ಚೆನ್ನಾಗಿಯೇ ಕುದ್ಬಿಡುತ್ತೆ. ನಾನು ಇಲ್ಲಿ ಸೋಡಾ ಯೂಸ್ ಮಾಡಿಲ್ಲ ಗೈಸ್, ಮೇನ್ ಇಂಪಾರ್ಟೆಂಟು. ಜಾಸ್ತಿ ಜನ ಸೋಡಾ ಯೂಸ್ ಮಾಡಿಕೊಂಡು ಇಡ್ಲಿನ ಮಾಡ್ತೀರಾ. ತಿನ್ನೋಕ್ಕೆ ಸಾಫ್ಟಾಗಿ ಬರ್ಬೋದು, ಬಟ್ ಆ ನಂತರ ಹೊಟ್ಟೆಗೆ ಪ್ರಾಬ್ಲಮ್ ಸೋಡಾ ಯೂಸ್ ಮಾಡೋದ್ರಿಂದ.
ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಓಪನ್ ಆಗಿ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಲೈವಲ್ಲೇ, ನಾನು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಿಲ್ಲ. ಇಷ್ಟು ಸಾಫ್ಟಾಗಿ ಇಡ್ಲಿ ಚಿಕ್ಕ ಮಕ್ಕಳಿಗೆ ತಿನ್ಸೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಯಾರೆಲ್ಲ ಇಡ್ಲಿನ ಇಷ್ಟಪಡ್ತೀರಾ, ಇನ್ಸ್ಟಂಟಾಗಿ ಇಡ್ಲಿನ ಮಾಡಿಕೊಂಡು ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಫಸ್ಟ್ ಟೈಮ್ ಯಾರಾದರೂ ಮಾಡ್ತಿದ್ದರೆ ಅವರು ಕೂಡ ನನ್ನ ವಿಡಿಯೋನ ಕರೆಕ್ಟಾಗಿ ನೋಡಿಕೊಂಡು ಮಾಡಿ, ಖಂಡಿತ ಕರೆಕ್ಟಾಗಿ ಬರುತ್ತೆ. ಸೊ ನಮ್ಮ ಚಾನಲ್ಲು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಗೊಂದು ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಕೊಡಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಎಷ್ಟು ಸಾಫ್ಟ್ನೆಸ್, ನೀವು ಎಷ್ಟೇ ಕಟ್ ಮಾಡ್ತೀನಿ ಅಂದರೆ ಮುರಿಯೋಕ್ಕಾಗಲ್ಲ, ಅದು ಅಷ್ಟು ಸಾಫ್ಟ್ನೆಸ್ಟು ಫ್ಲಫಿ ಟೈಪ್ ಬರುತ್ತೆ, ಅಷ್ಟು ಸಾಫ್ಟ್ ಇರುತ್ತೆ. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ತೊಗೊಂಡಿರೋ ಇಡ್ಲಿ ಸಾಚೆ ಸ್ವಲ್ಪ ತಿಳುವಾಗಿರೋದ್ರಿಂದ ನಿಮ್ಮ ಹತ್ರ ದಪ್ಪ ಆಗಿರುತ್ತೆ ನೋಡಿ, ಇದು ಇನ್ನೂ ಸಾಫ್ಟಾಗಿ ಬರುತ್ತೆ. ಸೊ ಎಷ್ಟು ಹಿಡಿಸುತ್ತೆ ಅಷ್ಟೂ ಸಾಚೆಯಲ್ಲಿ ಹಾಕಿದ್ರೆ ಅಷ್ಟೂ ದಪ್ಪಾಗಿ ಬರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬೈ ಬಾಯ್.